ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೇವರಾಜ್ರವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎಂ ರವರೇ, ಇದೇ ಭಾಗದ ಬಹಳ ದೊಡ್ಡ ಹೋರಾಟಗಾರರು ಮುತ್ತನೂರವರು ಆಗಿರುವಂತಹ ಈ ಹೋರಾಟದ ಆರಂಭದಿಂದಲೂ ಬೆನ್ನೆಲುಬಾಗಿ ನಿಂತಿರುವಂತಹ ಚಿನ್ನಪ್ಪ ಚಿಕ್ಕಾವಳಿಯವರೇ, ದೇಶಕ್ಕಾಗಿ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಿರುವಂತಹ ಇದೇ ಗ್ರಾಮದವರಾದ ಮೇಜರ್ ರಘುರಾಮ್ ರೆಡ್ಡಿ ಅವರೇ, ರೈತ ಮುಖಂಡರಾದ ನಾಗೇಶ್ ರೆಡ್ಡಿ ಅವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯು, ನಮ್ಮ ಬೆಂಗಳೂರು ದಕ್ಷಿಣ ಸಂಘಟನಾ ಜಿಲ್ಲೆಯ ಉಸ್ತುವಾರಿಯೂ ಆಗಿರುವಂತಹ ರಘುಪತಿ ಭಟ್ರೆ, ಈಶ್ವರ್ ರಾವ್ ಅವರೇ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯ್ ರವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ರೈತ ಬಂಧುಗಳೇ ಮತ್ತು ಕೆಆರ್ಎಸ್ ಪಕ್ಷದ ವೀರ ಸೇನಾನಿಗಳೇ, ಈ ವರ್ಷ ಇಲ್ಲಿಗಷ್ಟೇ ಅಲ್ಲ, ದೇಶಕ್ಕೆ ಬರ ಬಿದ್ದಿದೆ. ದೇಶವ್ಯಾಪಿಯಾಗಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡ್ರೆ ಈ ವರ್ಷ ಬಿತ್ತನೆನೇ ಆರಂಭವಾಗಿಲ್ಲ. ಎಲ್ಲ ಸಿದ್ಧ ಮಾಡ್ಕೊಳ್ಬೇಕಾಗಿತ್ತು, ಒಂದಷ್ಟು ಕಡೆ ಬಿತ್ತನೆ ಆಗಬೇಕಾಗಿತ್ತು, ಬಿತ್ತನೆ ಆರಂಭವಾಗಿಲ್ಲ. ಹಲವಾರು ಕಡೆಗಳಲ್ಲಿ, ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಬಹಳ ಕಡಿಮೆ ಬಿತ್ತನೆ ಆಗಿದೆ. ಅಲ್ಲಿ ಮೇ ಜೂನ್ಗೆಲ್ಲ ಬಿತ್ತನೆ ಆರಂಭವಾಗುತ್ತೆ. ಮೊದಲ ಸಾಲಿನ ಬಿತ್ತನೆ ಕೆಲವೊಂದು ಕಡೆ ಆಗಿದೆ, ಎರಡನೇ ಸಾಲಿನ ಬಿತ್ತನೆ ಇನ್ನೂ ಆರಂಭವಾಗಿಲ್ಲ. ಹಾಗಾಗಿ ಇವತ್ತು ನಾವು 11-12 ಹಳ್ಳಿಗಳನ್ನ ಹಾದು ಬಂದಾಗ ಅಲ್ಲೆಲ್ಲ ಯಾವಾಗಲೂ ಮಳೆ ಬಂದಾಗ, ಈ ಸಲ ಮಳೆ ಬಂದಿದ್ದೇ ಕಡಿಮೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಕಡೆ ಹೊಲಗಳನ್ನ ಉತ್ತು ಬಿತ್ತನೆಗೆ ಸಿದ್ಧ ಮಾಡಿಕೊಂಡಿರೋದನ್ನ ನಾವು ನೋಡಿದ್ವಿ. ಆದ್ರೆ ಬೇರೆ ಒಳ್ಳೆಯ ಮಳೆ ಆಗಿದ್ದಿದ್ರೆ ಜೂನ್ 1ನೇ ತಾರೀಕಿಗೆ ಸಾಮಾನ್ಯವಾಗಿ ನಮಗೆ ಮುಂಗಾರು ಬರುತ್ತೆ. ಈಗ ಜುಲೈ 18ನೇ ತಾರೀಕಿದ್ದೀವಿ, 1.5 ತಿಂಗಳಾಗಿದೆ. ಈ ವರ್ಷ 20-30% ಅಷ್ಟೇ ಮಳೆ ಬಂದಿರೋದು, 50-60% ಮಳೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಈ ವರ್ಷ ನಾವು ಖಾಲಿ ಹೊಲಗಳನ್ನ ನೋಡಿದ್ವಿ. ಆದ್ರೆ ಹಂದೇನಹಳ್ಳಿ ಹತ್ರ ಬರುವಾಗ ನೋಡಬಹುದು, 50-60 ಎಕರೆ ಪ್ರದೇಶದಲ್ಲಿ ಇಲ್ಲಿ ಖಾಲಿ ಹೌಸ್ಗಳನ್ನ ರೈತರು ಕಟ್ಕೊಂಡಿದ್ದಾರೆ. ಅವರು ಇಲ್ಲಿ 300-400 ಅಡಿಗೆಲ್ಲ ಈ ಭಾಗದಲ್ಲಿ ನೀರು ಸಿಗುತ್ತೆ. ಅವರು ಮಳೆ ನೋಡಿಕೊಂಡು, ಬಿಸಿಲು ನೋಡಿಕೊಂಡು, ಚಳಿ ನೋಡಿಕೊಂಡು ಬಿತ್ತನೆ ಮಾಡೋದಿಲ್ಲ. ವರ್ಷ ಪೂರ್ತಿ ಆ ಖಾಲಿ ಹೌಸ್ ಅಲ್ಲಿ ಅವರು ಉಳುಮೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅಷ್ಟೋ ಇಷ್ಟೋ ಏನು ಉಳಿಸ್ಕೊಂಡಿದ್ದಾರೆ ಅಷ್ಟನ್ನೂ ಸಹ ರೈತರು ಸದ್ಬಳಕೆ ಮಾಡಿಕೊಂಡು ಒಂದು ಸ್ವಾವಲಂಬಿಯಾದ ಸಮೃದ್ಧವಾದ ಬದುಕನ್ನ ಕಟ್ಕೊಂಡಿದ್ದಾರೆ. ಆದರೆ ಇವತ್ತು ಸರ್ಕಾರ ಇಡೀ ಆನೇಕಲ್ ತಾಲೂಕಿನ ಎಲ್ಲಾ ಜಮೀನುಗಳನ್ನು ಕಾಂಕ್ರೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದ ಆರಂಭದ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮೂರಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶವು ಒಂದು, ಅದು ಇದೇ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯಿತ್ತು. ಅದಾದ ನಂತರ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಒಂದಿದೆ ಅತ್ತಿಬೆಲೆ ಪಕ್ಕದಲ್ಲಿ. ಅದಾದ ನಂತರ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೊಂದಿದೆ. ಬೀರಸಂದ್ರ ಕೈಗಾರಿಕಾ ಪ್ರದೇಶ ಅಲ್ಲೊಂದಷ್ಟು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರುವಂತಹದ್ದು. ಅದಾದ ಮೇಲೆ KHP ಎಷ್ಟು ಸಾವಿರ ಎಕರೆಗಳು ಇದೆ, ನಿನ್ನೆ ನಾವು ನೋಡಿದ್ವಿ ಯಾವ್ಯಾವುದು ಹಂತದಲ್ಲಿ ಸುಮಾರು 6,000 ಎಕರೆಗಳು ಅನ್ಸುತ್ತೆ. ಚಂದಾಪುರ ಇಲ್ಲೇ ಪಕ್ಕ ಚಿಗಳ ಅಲ್ವಾ, ಚಿಗಳದಿಂದ ಆರಂಭವಾಗುತ್ತೆ. ಆಲ್ಗಡ್ನಹಳ್ಳಿ ಇಲ್ಲಿ 2-3 ಕಿಲೋಮೀಟರ್ ಶುರುವಾಗಿ ಅಲ್ಲಿ ಹಾರೋಹಳ್ಳಿ ತಾಲೂಕಿನ ಬಾರು ತನಕ ಯಾವ್ದು ಊರು ಇಂದವಾಡಿ ಅಲ್ಲ, ಅದರಿಂದ ಆಚೆಗೂ ಇದೆ. ತಟ್ಟೆಕೆರೆ ತನಕ ಚಾಚ್ಕೊಂಡಿದೆ. ಆಲ್ಮೋಸ್ಟ್ 3 ಹೋಬಳಿಗಳಲ್ಲಿ ಆನೇಕಲ್ಲು ಕಸಬಾ, ಜಿಗಣಿ ಮತ್ತೆ ಅತ್ತಿಬೆಲೆ ಹೋಬಳಿಯಲ್ಲಿ ಈ KHP ಎಂದು ಸಾವಿರಾರು ಎಕರೆಗಳಲ್ಲಿ ಆ ಡೆವಲಪ್ಮೆಂಟ್ ಕೆಲಸ ಚಾಚ್ಕೊಂಡಿದೆ. ಇಂಡಸ್ಟ್ರಿಯಲ್ ಏರಿಯಾಗಳು ಎಲ್ಲೂ ಇವತ್ತು ಕೃಷಿ ಮಾಡುವಂತಹ ರೈತರ ಭೂಮಿ ಎಲ್ಲರೂ ಕಂಡ್ರೆ ಸಾಕು, ಈ ಭ್ರಷ್ಟ ನೀಚ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವರು ಅದನ್ನ ಭೂಸ್ವಾಧೀನದ ಹೆಸರಿನಲ್ಲಿ ಕಬ್ಜಾ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಖಾಸಗಿ ರಿಯಲ್ ಎಸ್ಟೇಟ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಕೊಳಕ ನೀಚಾತಿ ನೀಚ ಪರಮಭ್ರಷ್ಟ ಜನದ್ರೋಹಿ ಜೀವ ವಿರೋಧಿ ರಿಯಲ್ ಎಸ್ಟೇಟ್ ನೀಚ ರಿಯಲ್ ಎಸ್ಟೇಟ್ ದಂಧೆಕೋರರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು
KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಇನ್ನೊಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ KHB, ಇನ್ನೊಂದು PDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದೇ ತರಕ್ಕೆ ಕೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇನ್ನೊಂದು ಯಾವುದೋ ಹುಬ್ಳಿ ಡೆವಲಪ್ಮೆಂಟ್ ಅಥಾರಿಟಿ. ಹೀಗೆ ಏನು ನಗರ ಪ್ರದೇಶಗಳಲ್ಲಿ ಹತ್ರ ಇರುವಂತಹ ರೈತರ ಭೂಮಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರ ಕಬಳಿಸ್ತಾ ಇದೆ. ನಮ್ಮ ಊರಿನಲ್ಲಿ 40 ವರ್ಷದ ಹಿಂದೆ ಬೊಮ್ಮಸಂದ್ರ ಮೆಟ್ರೋ ನೋಡಿರಬಹುದು ನೀವು. ಆ ಮೆಟ್ರೋ ಪಕ್ಕದಲ್ಲಿ ಇವತ್ತೊಂದು ದೊಡ್ಡ ಮಹಲ್ಗಳ ಒಂದು ದೊಡ್ಡ ಯಾವುದೋ ರಿಯಲ್ ಎಸ್ಟೇಟ್ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಆ ಭೂಮಿ ನಮ್ಮ ಮುತ್ತಾತದ್ದು ನಮ್ಮ ತಾತನಿಗೆ ಬಂದಿತ್ತು. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮನೆ ಯಾವ ಕಷ್ಟ ಬಂತು, ನಮ್ಮ ಚಿಕ್ಕಪ್ಪನನ್ನ ಓದಿಸಬೇಕಾಗಿತ್ತು, ಸ್ವಲ್ಪ ಸಾಲಗಳಿತ್ತು, ತೀರಿಸ್ಕೊಳ್ಳೋದಕ್ಕೆ ಅದನ್ನ ಕಾರ್ಖಾನೆ ಕೈಗಾರಿಕಾ ಪ್ರದೇಶ ಆಳಭಾಗಕ್ಕೆ ಮೊದಲೇ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಚಿಕ್ಕ ತಾತನು, ನಮ್ಮ ಮುತ್ತಾತನ ಆಸ್ತಿಯಲ್ಲಿ ಪಾಲ್ಪಡಗೊಂಡಂತ ನಮ್ಮ ಚಿಕ್ಕ ತಾತನವರ ಆಸ್ತಿ, ಅಲ್ಲಿ SKF ಮತ್ತೆ ಶೆಟ್ರಾನ್ ಅಂತ ಏನ್ ಫ್ಯಾಕ್ಟರಿ ಇದೆ, ಅದು ನಮ್ಮ ಪೂರ್ವಿಕರು ಉತ್ತು ಬಿತ್ತು ಬೆಳೆದಂತಹ ಭೂಮಿ. ಅದು ಸೇರಿದಂತೆ ನಮ್ಮ ಊರಿನ ಬಹುತೇಕ ಜಮೀನುಗಳನ್ನ, ಗದ್ದೆಗಳನ್ನ ಬಿಟ್ಟು ಖುಷ್ಕಿ ಜಮೀನುಗಳೆಲ್ಲವನ್ನು ಬೊಮ್ಮಸಂದ್ರದಲ್ಲಿ KIADB ಸ್ವಾಧೀನ ಮಾಡಿಕೊಡ್ತು. ಅವತ್ತು ಕೊಟ್ಟಿದ್ದು ಪುಡಿಗಾಸು. ನನಗೆ ಗೊತ್ತಿರೋ ಹಾಗೆ ನಮ್ಮೂರಿನ ಯಾವ ರೈತರು ನನಗೆ ಗೊತ್ತಿರುವ ಹಾಗೆ ಬಂದಂತಹ ಜಮೀನು ಸರ್ಕಾರ ಕೊಟ್ಟಂತಹ ಪರಿಹಾರವನ್ನು ತೆಗೆದುಕೊಂಡು ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ಮಾಡಿದ್ದು ನಾನು ನೋಡ್ಲೇ ಇಲ್ಲ. ಜಮೀನ ಕಳ್ಕೊಂಡವರು ಇನ್ನೊಂದು ಊರಿಗೆ ಹೋಗ್ಲಿಲ್ಲ. ತಮ್ಮ ಊರಿನಲ್ಲಿ ಕಳ್ಕೊಂಡಂತ ಜಮೀನು ಬಂದಾಗ ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ತಗೊಂಡು ಅಲ್ಲಿ ಕೃಷಿ ಮಾಡೋದಕ್ಕೆ ಹೋಗ್ಲಿಲ್ಲ. ಊರಿನಲ್ಲೇ ಏನೊಂದಷ್ಟು ಬಾಡಿಗೆ ಮನೆಗಳು ಕಟ್ಕೊಂಡ್ರು, ಇನ್ನೊಂದಷ್ಟು ಜನ ಮಕ್ಕಳನ್ನ ಓದಿಸಿದ್ರು, ಇನ್ನೊಂದಷ್ಟು ಜನ ಮನೆ ಕಟ್ಕೊಂಡ್ರು. ಕೊನೆಗೆ ನೋಡಿದ್ರೆ ಬಹಳ ಜನರಿಗೆ ಏನೂ ಉಳಿಲಿಲ್ಲ. ಭೂಮಿಗಳನ್ನು ಕಳ್ಕೊಂಡ ಅದರಲ್ಲೂ ಕೆಲವೊಂದಷ್ಟು ಇನ್ನುಳಿದ ವರ್ಗದ ಜನರು ಅವ್ರು ಇದ್ದಿದ್ದೆ 1 ಎಕರೆ 1 ಎಕರೆ 2 ಎಕರೆ ಅವ್ರು ಕಳ್ಕೊಂಡಂತಹ ಭೂಮಿಯಲ್ಲಿಯೇ ಅವರು ಏನೋ ಒಂದು ನೀರು ತಗೋಬರೋದಿಕ್ಕೋ ಅಥವಾ ಮನೆಗೆ 1-2 ಹಸುಗಳು ಇಟ್ಕೊಂಡಿದ್ರೆ ಅವ್ರು ಹೂಳು ತಗೋಬರೋದಿಕ್ಕೋ ಫ್ಯಾಕ್ಟರಿಗಳಿಗೆ ಹೋದ್ರೆ ಅಲ್ಲಿ ಅಕ್ಷರಶಃ ಅಲ್ಲಿದ್ದಂತಹ ವಾಚ್ಮನ್ಗಳು ಲೈಂಗಿಕ ಶೋಷಣೆ ಮಾಡಿದ್ದಾರೆ ನಮ್ಮೂರಿನ ಹೆಣ್ಮಕ್ಳನ್ನ. ನಾವ್ ಹೇಳ್ತಾರೆ 35-40 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಒಬ್ರು 17 ಎಕರೆ ಜಮೀನು ಕಳ್ಕೊಂಡವ್ರು. ಅವ್ರನ್ನ ಬರೋದಕ್ಕೆ ಹೇಳಿದೆ ಶ್ರೀನಿವಾಸ ರೆಡ್ಡಿ ಅಂತ. ಇಲ್ಲಿ ರೈತ ಹೋರಾಟದಲ್ಲಿ ಕಿಸಾನ್ ಸಂಘದಲ್ಲೆಲ್ಲ ಬಹಳ ಸಕ್ರಿಯವಾಗಿತ್ತು ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವಿನ್ನೂ ಚಿಕ್ಕವರು, ನಮ್ಗೆ ಗೊತ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮೂಲ ವಾಸಿಗಳೇನಿದ್ರು, ಗ್ರಾಮಸ್ಥರೇನಿದ್ರು, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಊರಲ್ಲಿ ಸರಿಯಾಗಿ ನೀರಿಂದ ಇದ್ದಾಗ ಫ್ಯಾಕ್ಟರಿಗಳಲ್ಲಿ ಅವ್ರು ಬೋರ್ ಹಾಕೊಂಡಿದ್ರು. ಆ ನೀರು ತಗೊಂಡು ಬರೋದಕ್ಕೆ ಹೋದಾಗ ಆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳನ್ನ ಅಲ್ಲಿರುವಂತವ್ರು ಮಾಡ್ತಾ ಇದ್ರು. ಊರು ತಗೊಂಡೋದಕ್ಕೆ ಹೋದಾಗ ಮಾಡ್ತಾ ಇದ್ರು. ಅವ್ರದೇ ಜಮೀನಲ್ಲಿ ಅಂದ್ರೆ ಮಾರಾಟವಾಗಿತ್ತು. ಅಂತಹ ರೀತಿಯಲ್ಲಿ ನಮ್ಮ ಊರಿನ ಜಮೀನು ಕಳೆದುಕೊಂಡಂತಹ ರೈತರು ಬದುಕ್ತಾ ಇದ್ರು. ಬಹಳ ಜನ ಭೂಮಿ ಕಳೆದುಕೊಂಡಂತ ಸಣ್ಣ ರೈತರು ಉದಾಹರಣೆ ಆಗಲೇ ಇಲ್ಲ ನಮ್ಮೂರಲ್ಲಿ. ನಮ್ಮ ಅಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮೂರಿನ ಜನಸಂಖ್ಯೆ ಯಾವ ಸಮುದಾಯದವರು ಎಷ್ಟಿದ್ರು ಈಗ ಎಷ್ಟಿದ್ದಾರೆ ಅಂತ. ಕೆಲವು ಸಮುದಾಯದವರು ಊರನ್ನೇ ಬಿಟ್ಟು ಬಹಳ ಕಡೆಗಳಿಗೆ ಹೋಗ್ಬಿಟ್ರು. ಆ ಸಮುದಾಯದ ಜನರೇ ಇಲ್ಲ ಇವತ್ತು ನಮ್ಮ ಊರಿನಲ್ಲಿ. ಆದ್ರೆ ಹೊರಗಡೆಯಿಂದ ಜನ ಬಂದ್ರು. ಸಾವಿರಾರು 10,000 ಜನರಿಗೆ ಬದುಕು ಕೊಟ್ಟಿದೆ ನಮ್ಮೂರು ಬೊಮ್ಮಸಂದ್ರ. ಆದ್ರೆ ಊರಿನವರಿಗೆ, ಮೂಲ ನಿವಾಸಿಗಳು ತಮ್ಮ ಬದುಕನ್ನ ಕಳ್ಕೊಂಡು ಇನ್ನೊಬ್ಬರಿಗೆ ಬದುಕು ಕೊಟ್ಟರು, ಪರವಾಗಿಲ್ಲ. ಆದರೆ ಸರ್ಕಾರ ಆಗದಂತಹದ್ದು ಆ ತರಕ್ಕೆ ಅವಕಾಶ ಕೊಡ್ಬೇಕಾ? ಗ್ರೇಟರ್ ಗುಡ್ ಅಂತಾರೆ, ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿ ಬಹಳಷ್ಟು ಜನರಿಗೆ ಅಂತ. ಆದರೆ ಇರುವವರನ್ನ ಕೊಂದು ನೀವು ಇನ್ಯಾವುದೋ ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಎಲ್ಲೆಲ್ಲಿಂದನೋ ಕರ್ಕೊಂಡು ಬಂದಿರೋರಿಗೆ ಹಾಕಿದ್ರೆ ಯಾಕೆ ಅವ್ರಲ್ಲಿ ಡೆವಲಪ್ ಮಾಡೋದಕ್ಕೆ ಆಗಲ್ವಾ? ಇವತ್ತು MB ಪಾಟೀಲ್ ಅನ್ನುವಂತಹ ಒಬ್ಬ ಕದೀಮ ರಾಜಕಾರಣಿ, ಆ ಕದೀಮ ರಾಜಕಾರಣಿ ಇವತ್ತು KIADB ಮೂಲಕ NCT ಕಟ್ಟೋದಿಕ್ಕೆ ಸ್ವಿಫ್ಟ್ ಸಿಟಿ ಕಟ್ಟೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಬೇರೆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತ ಎಲ್ಲಾ ಪಕ್ಷಗಳನ್ನು ಅದು ರಾಜಕಾರಣ ಅದೇನೋ ಹೇಳ್ತಾರಲ್ಲ, ಇವತ್ತು ವೋಟ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬೇಡದವರಿಗೆ ಲಿಕ್ಕರ್ ಕೊಟ್ಟು ವೋಟ್ ಕೇಳುವಂತ ಸಂದರ್ಭದಲ್ಲಿ ಅವ್ರು ತಾನೇ ಇನ್ನೊಬ್ಬರ ಮೇಲೆ ತಲೆ ಹೊಡೆದೇ ತಾನೇ ದುಡ್ಡು ಮಾಡ್ಬೇಕು. ಆ ಕಾರಣಕ್ಕಾಗಿದೆ ಇವತ್ತು ಎಲ್ಲಿ ನೋಡೋದ್ರಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಬಿಡದಿನಲ್ಲಿ ಇಲ್ಲಾದ್ರೂ ನಮಗೆ ಆ ತರಹದ ಒಂದು ಮಲೆನಾಡು ವಾತಾವರಣ ಕಾಣಿಸೋದಿಲ್ಲ. ಆದ್ರೆ ಬಿಡದಿಲ್ಲಿ ನೋಡಿ, ನಿಜಕ್ಕೂ ಬೆಂಗಳೂರಿನ ಮಲೆನಾಡು ಅಂತಹ ಭೂಮಿಯನ್ನ ಬಂಜರು ಭೂಮಿ ಮಾಡಿ ಇವರು
ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು KHP ಕಟ್ಟಿರುವಂತಹ ಸಾವಿರಾರು ಸೈಟ್ಗಳು ಖಾಲಿ ಇವೆ. 10,000ಕ್ಕಿಂತ ಬಹುಶಃ ಹೆಚ್ಚು ಸೈಟ್ಗಳು ಇವತ್ತು ಖಾಲಿ ಇರಬಹುದು KHP ಯಲ್ಲಿ, ಸೂರ್ಯ ಸಿಟಿಯಲ್ಲಿ. ಆ ಫೇಸು, ಈ ಫೇಸು, ಇನ್ನೊಂದು ಫೇಸು, ಕಿತ್ತೂರು ಫೇಸು ಅಂತ ಹೇಳಿ. ಆದ್ರೆ ಅಲ್ಲಿ ಎಲ್ಲಿ ಬಿಡದಿನಲ್ಲಿ 7,500 ಎಕರೆ ಪ್ರದೇಶದಲ್ಲಿ ಇವತ್ತು ಅವರು ಲೇಔಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಸೂರ್ಯ ಸಿಟಿಯಲ್ಲಿ ಖಾಲಿ ಹಾಕಿಟ್ಟಿವೆ, ಮಾರಾಟ ಆಗಿದೆ. ನಾನ್ ತಗೊಂಡೆ ಆರಂಭದಲ್ಲಿ 10 ಲಕ್ಷಕ್ಕೆ. ಅದಾದ್ಮೇಲೆ ದೇವರಾಜು ಅವ್ರು ಬೇಕಾಗಿತ್ತು, ಅವ್ರು 25 ಲಕ್ಷ ಕೊಡೋದಕ್ಕೆ ಬಂದ್ರು. ದೇವರಾಜು ಅವ್ರು ಮಾಡಿದೆ, ನಾನ್ ಮನೆ ಕಟ್ಟಲಿಲ್ಲ, ಅವರು ಮನೆ ಕಟ್ಟಲಿಲ್ಲ. 1 ಕೋಟಿಗೆ ಇವತ್ತು ರೆಡಿ ಇದ್ದಾರೆ ಚಿನ್ನಪ್ಪ ಅವರು. ಇವ್ರ ಹತ್ರ 1 ಕೋಟಿ ತಗೊಂಡ್ರು, ನನಗೂ 15 ಲಕ್ಷ ಲಾಭ ಆಯ್ತು, ಇವ್ರಿಗೆ 70 ಲಕ್ಷ ಲಾಭ ಆಯ್ತು. ಇವತ್ತು ಅವ್ರು 1 ಕೋಟಿ, ಇವತ್ತು 1.5 ಕೋಟಿ ಕೇಳ್ತಾ ಇದಾರೆ ಅವರ ಸೈಟನ್ನ. ಆದ್ರೆ ಯಾರಾದ್ರೂ ಮನೆ ಕಟ್ಟಿದ್ರ? ಮನೆ ಕಟ್ಟಿದಾರ? ಅಲ್ಲಿ ಯಾರು ಕಟ್ಟಿಲ್ಲ. 89% ಸೈಟ್ಗಳು, ಸಾವಿರಾರು ಸೈಟ್ಗಳು ಇವತ್ತು ಸೂರ್ಯ ಸಿಟಿಯಲ್ಲಿ ಖಾಲಿ ಇವೆ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ನೀವು ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ? ಪ್ರೈವೇಟ್ ಅವ್ರು ಮಾಡ್ಕೊಳ್ಳಿ, 100, 200, 300 ಎಕರೆದಲ್ಲಿ ಮಾಡ್ಕೊಳ್ಳಿ, ಮಾರ್ಕೆಟ್ ರೇಟ್ ಕೊಡ್ತಾರ ಅವ್ರು. ಆದ್ರೆ ಸರ್ಕಾರದ ವಿರುದ್ಧ ಕೋರ್ಟ್ ಹೋಗೋದಿಕ್ಕೆ ಆಗೋದಿಲ್ಲ. ಅದು ಪರಿಹಾರ ಹೇಳಿದಷ್ಟು ತಗೊಳ್ಬೇಕು. ಮೋಸ, ಇದಕ್ಕಿಂತ ಮೋಸ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ದಗ ಮೋಸ ಇನ್ನೊಂದಿಲ್ಲ. ಇವತ್ತು ಅದೇ ರೀತಿಲೇ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ 10 ಕೋಟಿ, 12 ಕೋಟಿ, 15 ಕೋಟಿ ತನಕ ಹೋಗುತ್ತೆ. 30 ಕೋಟಿ ತನಕ ಇದೆ ಮಾರ್ಕೆಟ್ ವ್ಯಾಲ್ಯೂ ಇವತ್ತು. ಆದ್ರೆ ಕೆಲವೊಂದು ರೈತರು 30 ಕೋಟಿ ಎಲ್ಲ ಎಷ್ಟು ಕೊಟ್ಟರು ನಾನು ಕೊಡೋದಿಲ್ಲ, ನಾನು 1 ಎಕರೆ ಇದೆ, 2 ಎಕರೆ ಇದೆ. ನಿನ್ನೆ ಯಾವರು ಅದ್ಯಾರೋ ನಿನ್ನೆ ಸೇವಂತಿ ಬೆಳೀತಿದ್ರಲ್ಲ ಕೋಟಗಾನಹಳ್ಳಿ, ಆ ಕೋಟಗಾನಹಳ್ಳಿನಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ವಿಲ್ಲಾಗಳು, ಒಂದೊಂದು ವಿಲ್ಲಾ 2 ಕೋಟಿ, 3 ಕೋಟಿ, 4 ಕೋಟಿ. ಅದು ಪಕ್ಕದಲ್ಲಿ ಒಂದು ಜಾಗ. ಒಬ್ಬ ಸುಮಾರು 55 ವರ್ಷ ಒಬ್ಬ ಗಂಡಸ್ಗೆ, ಅವ್ರ ಹೆಂಡತಿ, ಅವ್ರ ಮಗನೊಂದು 25 ವರ್ಷ, ಉಳ್ಳಾರೆಡ್ಡಿ ಅಂತ. ಆ ಮನುಷ್ಯ ನಿನ್ನೆ ಎಲ್ಲ ಹೊತ್ತು ಅದಕ್ಕೆಲ್ಲ ಪಾತಿಗಳ ತರ ಮಾಡಿ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು. ನೀನು ಏನ್ ಬೆಳಿತೀರಾ ಅಂದ್ವಿ, ಸೇವಂತಿ ಹೂವು ಬೆಳಿತೀವಿ ಎಂದು. ಇವತ್ತು ಬರೋದು ಕೇಳಿದ್ವಿ, ಬಂದಿರೋರೆಲ್ಲ ಗೊತ್ತಿಲ್ಲ. ಆದ್ರೆ ಅವರು ಹೊಟ್ಟೆ ಪಾಡು. ಇವತ್ತು ಮಾಡೋದವರಿಗೆ 15-20 ಕೋಟಿ ಬರಲ್ವಾ ವಿಜಯ್? ಬರುತ್ತಲ್ವಾ ದೇವರಾಜವ್ರೆ? 20-25 ಕೋಟಿ ಬರುತ್ತೆ. ಅವ್ರ ದುಡ್ಡು ಬೇಕಾಗಿಲ್ಲ, ಯಾಕಂದ್ರೆ ದುಡ್ಡು ತಗೊಂಡ ಮೇಲೆ ಜೀವನೋಪಾಯ ಇದ್ದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು? ದುಡ್ಡು ಇಟ್ಕೊಂಡು ಆ ದುಡ್ಡನ್ನ ಖರ್ಚು ಮಾಡ್ಬೇಕು, ಕುಡಿಬೇಕು, ತಿನ್ಬೇಕು, ತಿನ್ನಿಸ್ಬೇಕು. ದುಡ್ಡು ಬಂತು ಅಂದ್ರೆ ಎಲ್ಲಿಲ್ಲದ ನೆಂಟ್ರು, ಎಲ್ಲಿಲ್ಲದ ಸ್ನೇಹಿತರು, ಹುಡುಗರು ಬಂತು. ಅವೇನು ಡಾಬಾನು ನೋಡ್ತಾರೆ, ರೆಸಾರ್ಟ್ ನೋಡ್ತಾರೆ, 5 ಸ್ಟಾರ್ ನೋಡ್ತಾರೆ, ಬ್ಯಾಂಕಾಕ್ ಹೋಗಿ ನೋಡ್ತಾರೆ. ಬಂದಾದ್ಮೇಲೆ ಮನೆಗೆ ಏನ್ ಸಿಗುತ್ತೆ? ಇರುತ್ತೆ, ಉಳಿದಿರುತ್ತೆ ಚಿಪ್ಪು ಚೆಂಬು. ಚಿಪ್ಪು ಚೆಂಬು ಎರಡೇ ಅವ್ರ ಮನೆಯಲ್ಲಿ ಉಳಿದಿರೋದು. ಹಾಗಾಗಿ ತಿಳುವಳಿಕೆ ಇಲ್ಲದಂತಹ ರೈತರು ಆ ತರಹದ ಹಣವನ್ನ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು, ನಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಗೊತ್ತಿಲ್ಲದಿರುವಂತಹ ಮನೆಗಳಲ್ಲಿ ಆ ಜಮೀನು ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅವರು ಬೈದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇಲ್ಲೇ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಇದೇ ತರಹಕ್ಕೆ ಜನರ ರೈತರ ಭೂಮಿಯನ್ನ ಕಿತ್ಕೊಳ್ತಾ ಇದೆ. ಇವತ್ತು ಅವ್ರ MB ಪಾಟೀಲ್ ಇರ್ಬೋದು, ನ್ಯಾಯಾಲಯ ಇರ್ಬಹುದು, ಕೈಗಾರಿಕಾ ಸಚಿವರಾದವರು, ಅವರ ಊರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಏನ್ ಕಷ್ಟ? ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಡೆವಲಪ್ ಮಾಡಿದ್ರೆ ಅವರಿಗೆ ಹಣ ಇಷ್ಟು ಈ ಪ್ರಮಾಣದಲ್ಲಿ ಸಿಗಲ್ಲ. ಈ ಉದಾಹರಣೆಗೆ ಬಿಡದಿನಲ್ಲಿ 7,500 ಎಕರೆ ಇವತ್ತು ಅಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 7,000 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕು ನಾವು ಅಂತ ಹೇಳ್ತಾರೆ. 1 ಎಕರೆಗೆ 2.5 ಕೋಟಿ ತನಕ ಪರಿಹಾರ ಕೊಡ್ತಾ ಇದ್ದಾರೆ. ಅಂದ್ರೆ 7.5 ಎಕರೆಗೆ 8,000 ಕೋಟಿ ಪರಿಹಾರ ಕೊಡಬೇಕು. ಸುಮಾರು 15-16 ಸಾವಿರ ಕೋಟಿ ರೂಪಾಯಿ. ಯಾಕಂದ್ರೆ ಅದರಲ್ಲೊಂದು ನಮ್ಮ 700 ಎಕರೆ ಖರಾಬ್ ಜಮೀನು, ಅಂದ್ರೆ ಖರಾಬ್ ಅಲ್ಲ, ಸರ್ಕಾರಿ ಭೂಮಿ ಇದೆ. ಅದಕ್ಕೆ ಏನ್ ಮಾಡಿದ್ದಾರೆ ಇವತ್ತು 50-50 ಅಂತ ಅನ್ಸುತ್ತೆ. ನಿಮ್ಗೆ 50% ದುಡ್ಡು ತಗೊಂಡು 50% ನಿಮಗೆ ಲೇಔಟ್ ಅಲ್ಲಿ ಸೈಟ್ ಕೊಡ್ತೀವಿ ಅಂತ ಅವರು. ಅದಕ್ಕೆ 7,000 ಕೋಟಿ ಸಾಕು ನಮಗೆ, ಇನ್ನು 7,000 ಜನ ತಗೊಳ್ಳೋದಿಲ್ಲ, ಅವರು ಸೈಟೆ ತಗೊಳ್ತಾರೆ ಅನ್ನುವಂತ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಆ 7,000 ಕೋಟಿ ಪರಿಹಾರವನ್ನು ತಗೊಳ್ಳುವಂತ ಸಮಯದಲ್ಲೂ ಊರಲ್ಲಿ ಉಳ್ಳಾಡಿ ಉಟ್ಕೊಳ್ತಾರೆ. ರೈತರಿಗೆ ಸಂಪೂರ್ಣವಾಗಿ ದುಡ್ಡು ಸಿಗೋದಿಲ್ಲ. ಮತ್ತೆ ಅವ್ರು ತಗೊಳ್ಳಿಲ್ವಾ, ಬ್ಯಾಂಕಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಬಡ್ಡಿನೂ ಇಲ್ಲ, ಎಂತದ್ದು ಇಲ್ಲ, ಬಂದ್ರು ಹಣಕಾಸಿನ ಮಜ್ಜಿಗೆ ಬಡ್ಡಿ. ಅದು ಒಂದು ಕಡೆ ಸರಿ. ಅಲ್ಲೆಲ್ಲ ಅಲ್ಲಿ ಭತ್ತ ಬೆಳೀತಾ ಇದ್ದಾರೆ, ಕಬ್ಬು ಬೆಳೀತಿರ್ಬಹುದು, ಅಡಿಕೆ ತೋಟಗಳಿದೆ, ತೆಂಗಿನ ತೋಟಗಳಿದೆ, ಮಾವಿನ ತೋಪಿದೆ. ಲೇಔಟ್ ಮಾಡೋದು ಹೇಗೆ ಅಂತ ಜಾಗದಲ್ಲಿ ಹೇಗೆ ಮಾಡ್ತಾರೆ ಲೇಔಟ್? ಶ್ರೀನಿವಾಸ್, ಮೊದಲು ಮರ ಕಲಿಬೇಕು. ನಮ್ಮ ಭಾಗದಲ್ಲಿ ನನಗೆ ಬೇರೆ ದೇಶದ್ದು ಬೇರೆ ರಾಜ್ಯದ್ದು ಗೊತ್ತಿಲ್ಲ, ನಮ್ಮ ಊರುಗಳಲ್ಲಂತೂ ಒಂದು ತೆಂಗಿನ ಮರ ಯಾವುದೋ ಕಾರಣಕ್ಕಾಗಿ ತೆಂಗಿನ ಮರ ಕಡಿಬೇಕು ಅಂದ್ರೆ
ತೆಂಗಿನ ಮರ ಕಳೆದವರ ಮನೆ ನಿರ್ವಂಶ ಕೊಡುತ್ತೆ. ಹಾಗಾಗಿ ಒಂದು ತೆಂಗಿನ ಮರ ಕಳೆದ್ರೆ ಇನ್ನೊಂದು ತೆಂಗಿನ ಗಿಡ ಇಡಬೇಕು ಅನ್ನುವಂತ ಒಂದು ಪದ್ಧತಿ ಇದೆ. ಅಲ್ಲಿ 3 ಲಕ್ಷ ತೆಂಗಿನ ಮರಗಳನ್ನ ಮೊದಲು ಕಡಿತಾರೆ, ಅಡಿಕೆ ಮರಗಳನ್ನ ಕಡಿತಾರೆ, ಸಾವಿರಾರು ಮಾವಿನ ಮರಗಳಿದೆ ಅವುಗಳನ್ನ ಕಡಿತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಜೆಸಿಬಿ ಬರುತ್ತೆ. ಏನ್ ಬರುತ್ತೆ? ಜೆಸಿಬಿ. ಆಳ ಮನೆ ಎಲ್ಲ ನಾವು ಕರ್ನಾಟಕ ರಾಷ್ಟ್ರೀಯ ಪಕ್ಷದವ್ರು ನಮ್ಮ ಇಂದ್ರವಾಡಿ ಜಯರಾಮ್ ಅವರು ಹೋಗಿದ್ವಲ್ವಾ, ನಮ್ಮ ಪಕ್ಷದ ಸೈನಿಕರು, ಅವ್ರ ಊರಿನ ಸುತ್ತಮುತ್ತ ನೋಡಿದ್ವಲ್ವಾ, ಅಲ್ಲಿ ಏನು ಹಳ್ಳ ಗುಡ್ಡಗಳಿಂದ ಇದ್ದ ಭೂಮಿ ಅದನ್ನ ಇವತ್ತು ಜೆಸಿಬಿ ತೆಗೆದು ನೆಲಸಮ ಮಾಡಿದ್ದಾರೆ. ಬಂಗಾರ ಬೆಳೆಯುವಂತ ಭೂಮಿಯನ್ನ ಮೊದಲು ಬಂಜರು ಮಾಡ್ತಾರೆ, ಮರ ಗಿಡ ಕಿತ್ತು ನೆಲಸಮ ಮಾಡ್ತಾರೆ. ಅದಕ್ಕೆ ಸುಮಾರು 5,500-6,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಅದನ್ನ ಯಾರು ಮಾಡಿಸೋರು? ಇದೇ ಡಿ ಕೆ ಶಿವಕುಮಾರ್ ಚೇಲಗಳು ಅಥವಾ ಇನ್ಯಾವುದೋ ರಾಜಕಾರಣಿ ಚೇಲಗಳು, ಇನ್ಯಾವುದೋ ಗುತ್ತಿಗೆದಾರ. ಅವನು ಮುಂದಿನ ಎಲೆಕ್ಷನ್ಗೆ ಏನ್ ಇಟ್ಕೊಂಡ್ ಬರ್ತಾನೆ? ಮುಂದಿನ ಎಲೆಕ್ಷನ್ಗೆ ಏನ್ ಇಟ್ಕೊಂಡ್ ಬರ್ತಾನೆ? ಸೂಟ್ಕೇಸ್ ಇಟ್ಕೊಂಡ್ ಬರ್ತಾನೆ. ಗಂಡಸರಿಗೆ ಲಿಕ್ಕರ್, ಹೆಂಗಸರಿಗೆ ಹೆಣ್ಣು ಬೆಳೆದವರಿಗೆ ಲಿಕ್ಕರ್ ಇರ್ತಾರೆ. ಯಾರಪ್ಪನ ದುಡ್ಡಲ್ಲಿ? ನಮ್ಮದೇ ದುಡ್ಡಲ್ಲಿ. ಕೊನೆಗೆ ಸರಿ ಲೇಔಟ್ ಆದ್ಮೇಲೆ ಅದನ್ನ ಹಂಚಿಕೆ ಮಾಡ್ಬೇಕಲ್ವಾ, ವಿಂಗಡಣೆ ಮಾಡಿ ಹಂಚಿಕೆ ಮಾಡುವಾಗ ಯಾರು ಸಿಗುತ್ತೆ ಸೈಟ್ಗಳು? ಆ ಕಳ್ಳರಿಗೇನೆ. ಯಾವ ಕಳ್ಳರು ಅಧಿಕಾರದಲ್ಲಿದ್ದಾರೋ, ಅಧಿಕಾರದಲ್ಲಿರುವಂತಹ ಪಕ್ಷ ಯಾವನ್ನೇ ಇರಲಿ, ಅಧಿಕಾರದಲ್ಲಿರುವಂತಹ ಪಕ್ಷ, ಅಧಿಕಾರಿಗಳು, ಜಡ್ಜ್ಗಳು, ಈ ದೇಶದಲ್ಲಿ ಎಂತ ಅವಮಾನಕರ ಅಂದ್ರೆ, ಜಡ್ಜ್ಗಳಾದಂತ ನೀಚರು ನನಗೆ ಬೆಂಗಳೂರಿನಲ್ಲಿ ವಾಸಕ್ಕೆ ಯಾವುದೇ ಮನೆ ಇಲ್ಲ, ಸೈಟ್ ಇಲ್ಲ ಅಂತ ಅಫಿಡವಿಟ್ ಬರೆದು ಬಂಗ್ಲೆಗಳಲ್ಲಿ ವಾಸ ಮಾಡ್ತಿರುವಂತ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಟಿರುವಂತ ಜಡ್ಜ್ಗಳು ಒಂದು ಅಫಿಡವಿಟ್ ಕೊಡ್ತಾರೆ. ಏನಂತ? ನನಗೆ ಬೆಂಗಳೂರಲ್ಲಿ ಮನೆ ಇಲ್ಲ, ಸೈಟ್ ಇಲ್ಲ, ಯಾವುದೇ ಅಲಾಟ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಸುಳ್ಳು ಅಫಿಡವಿಟ್ ಕೊಟ್ಟು ಜುಡಿಷಿಯಲ್ ಲೇಔಟ್ ನ್ಯಾಯಾಂಗ ಬಡಾವಣೆಯಲ್ಲಿ ಸೈಟ್ ತಗೊಂಡಿದ್ದಾರೆ. ಇನ್ನು ಈ ನೀಚಾತಿ ನೀಚ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗಳು ಏನಾದ್ರು ಬೇರೆ ತರ ನಡ್ಕೊಳ್ಬಹುದು ಅಂತ ನಾವು ಭಾವಿಸಬಹುದಾ? ಭಾವಿಸಬಹುದೇನಪ್ಪ? 4 ಸೈಟ್ ಇರೋರ ಹೆಸರಲ್ಲಿ, ಇಲ್ದಿರೋರ ಹೆಸರಲ್ಲಿ. ಯಾಕಂದ್ರೆ ಅದರ ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಇದ್ರೆ ಇವ್ರಿಗೆ 15-20 ಲಕ್ಷಕ್ಕೆ ಸಿಗುತ್ತೆ. ಈ ತರ ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಇನ್ಸೈಡರ್ ಟ್ರೇಡಿಂಗ್, ಹಿತಾಸಕ್ತಿ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಈ ತರದ್ದೆಲ್ಲ ಏನೆಲ್ಲ ಅನೈತಿಕ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡವರು ಏನ್ ಮಾಡ್ತಾರೆ? ಸೈಟ್ಗಳನ್ನ ಹೊಡಿತಾರೆ. ಆಗ ನನಗೆ 15 ಲಕ್ಷಕ್ಕೆ ಸಿಕ್ತು, ಮಾರ್ಕೆಟ್ ವ್ಯಾಲ್ಯೂ ಇತ್ತು ಒಂದು 25 ಲಕ್ಷ. ತಕ್ಷಣಕ್ಕೆ ರೆಡಿ ಇದ್ದಾರೆ ದೇವರಿಗೆ ಕೊಡ್ಕೊಳ್ಳೋಕೆ. ಯಾಕಂದ್ರೆ ಅವರಿಗೆ ಅಲರ್ಟ್ ಆಗಿಲ್ಲ, ಅವರು ಅಪ್ಲೈ ಮಾಡಿದ್ರು, ನನಗೆ ಅಲರ್ಟ್ ಆಗಿತ್ತು. ಯಾಕೆ? ನಾನು ಯಾವ ಹತ್ರದಲ್ಲಿದ್ದೀನಿ? ಅಧಿಕಾರಿಗಳಿಗೆ, ರಾಜಕಾರಣಿಗಳ ಹತ್ರದಲ್ಲಿದ್ದೀನಿ. ತಕ್ಷಣ ನನಗೇನು ಕೂತು ಜಾಗದಲ್ಲಿ ಇಮಿಡಿಯೇಟ್ ಆಗಿ 10 ಲಕ್ಷ ಲಾಭ ಬಂದ್ಬಿಟ್ಟು. ಈ ತರದ ಭ್ರಷ್ಟಾಚಾರ. ನನಗೂ ಮನೆ ಸೈಟ್ ಬೇಕಾಗಿಲ್ಲ, ಅಂದ್ರೆ ಮನೆ ಕಟ್ಟೋದಿಕ್ಕೆ ಸೈಟ್ ಬೇಕಾಗಿಲ್ಲ, ಅವ್ರಿಗೂ ಮನೆ ಕಟ್ಟೋದಿಕ್ಕೆ ಸೈಟ್ ಬೇಕಾಗಿಲ್ಲ, ಅವ್ರಿಗೂ ಬೇಕಾಗಿಲ್ಲ. ಆದ್ರೆ ನಮ್ಗೆಲ್ಲ ಏನ್ ಬೇಕು? ಡಬಲ್ ಆಗ್ಬೇಕು, ದುಡ್ಡು ಡಬಲ್ ಆಗ್ಬೇಕು. ಕೊನೆಗೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಂದು ಸಣ್ಣ ಸೈಟ್ ಕಟ್ಕೊಳ್ಳೋಣ ಅನ್ನುವಂಥವ್ರಿಗೆ ಬೆಲೆ ಗಗನಕ್ಕೆ ಹೋಗಿದೆ. ಆದ್ರೆ ಸೈಟ್ಗಳು ಖಾಲಿ ಇದೆ, ಬೆಲೆ ಗಗನದಲ್ಲಿದೆ. ಇವಾಗ ಅದೇ ತರಕ್ಕೆ KLB 1 ಲಕ್ಷ ಎಕರೆಗಿಂತ ಅದೊಂದು ಸ್ವಲ್ಪ ಮಾಹಿತಿ ತಗೋಬೇಕು. ಲ್ಯಾಂಡ್ ಬ್ಯಾಂಕ್ ಮನೆ ಯಾರು ಹೇಳ್ತಾರೆ 1.25 ಲಕ್ಷ ಪುರಸ್ಕಾರ 1,65,000 ಎಕರೆ ಹೆಚ್ಚು ಪ್ರದೇಶ ಇವತ್ತು ಭೂ ಬ್ಯಾಂಕ್ ಅಲ್ಲ, ಲ್ಯಾಂಡ್ ಬ್ಯಾಂಕ್ ಇದರಲ್ಲಿ ಇದೆಯಾ? ಲ್ಯಾಂಡ್ ಬ್ಯಾಂಕ್ ಹೆಸರಲ್ಲಿ ಸರ್ಕಾರ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಅಕ್ವೈರ್ ಮಾಡಿಕೊಂಡು ಖಾಲಿ ಬಿಟ್ಕೊಂಡು ಕೂತಿದೆ, ಬಳಸ್ತಾ ಇಲ್ಲ. ಯಾಕೆ? ಸ್ವಿಫ್ಟ್ ಸಿಟಿ ಇಲ್ಲೇ ಕಟ್ಟಬೇಕಾ? ನಮ್ಮ ತಾಲೂಕಿನ ಅತಿ ದೊಡ್ಡ ಕೆರೆಗಳು ಪ್ರತಿ ವರ್ಷ 2 ಬೆಳೆ ಬೆಳೀತಿದ್ರು. ಆ ಕೆರೆಗಳ ಕೆಳಗಡೆ ಮಳೆಗಾಲದಲ್ಲಿ ಭತ್ತ, ಬೇಸಿಗೆಯಲ್ಲಿ ಕೆಸರುಗದ್ದೆಯಲ್ಲಿ ಭತ್ತ. ಒಳ್ಳೆ ಮಳೆ ಬರ್ತಾರೆ. ಇವತ್ತವರು ಬರ್ಲಿ ಒಂಚೂರು. ಒಂದು ಹೆಣ್ಣಾಗರ ಕೆರೆ, ಇನ್ನೊಂದು ಇದೆ ಮುತ್ತಾನಲ್ಲೂರು ಕೆರೆ, ದೊಡ್ಡ ಕೆರೆ ಹೆಣ್ಣಾಗರ. ಇವತ್ತು ಆ ಕೆರೆಯಲ್ಲಿ ನೀರು ಏನೇನಕ್ಕೂ ಲಾಯಕ್ಕಿಲ್ಲ. ಅಲ್ಲಿಂದ ಇಲ್ಲಿ ಬರ್ತಾ ಇರುವಂತ ನೀರು ಯಾವುದಕ್ಕೂ ಲಾಯಕ್ಕಿಲ್ಲ. ಸ್ವಲ್ಪ ಅಟೆಂಡ್ ಮಾಡ್ಕೊಂಡು ಕೂತ್ಕೊಳ್ಳಿ, ಇನ್ನು ಊಟ ಬಂದಿಲ್ಲ. ಅದಕ್ಕೆ ನಾನು ಸ್ವಲ್ಪ ದೀರ್ಘವಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ 5 ನಿಮಿಷ ಮುಗಿಸ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದು ಅಲ್ವಾ ಚಿನ್ನಪ್ಪ? ಪರವಾಗಿಲ್ಲ, ಈ ಮಳೆ ನಾನು ಯೋಚನೆ ಮಾಡ್ತಾ ಇದ್ದೆ. ಕರೆಂಟ್ ಅವನು ಪಾಪ ಮಾತು ಕೇಳಿ ಇದಾಗ್ತಾ ಇರ್ಬೇಕು. ಊಟ ಬಂದಿಲ್ಲ, ಅಮೂಲವಾಗಿದೆ. ದಾರಿಲಾದ್ರೂ ಮಳೆ ಬಂದಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ನಾನು. ಬರ್ಲಿ, ಬರ ಈ ಸಲಕ್ಕೆ ಈ ವರ್ಷ, ಮುಂದಿನ ವರ್ಷ, ಇನ್ನೊಂದು 2-3 ವರ್ಷದಲ್ಲಿ ಅದೆಷ್ಟು ತೆಂಗಿನ ಮರಗಳು, ಅಡಿಕೆ ಮರಗಳು ಮುರಿತಾವ ಅಥವಾ ಒಣತಾವ ಗೊತ್ತಿಲ್ಲ. ಎಷ್ಟು ಜನಕ್ಕೆ ನೀರು ತೊಂದರೆ ಆಗುತ್ತೆ. ಹಾಗೆ ಹೇಳಿದಾಗೆ ಇವತ್ತು ಲಕ್ಷಾಂತರ ಎಕರೆ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿಕೊಂಡು ಕೈಗಾರಿಕಾ KLB ಅಕ್ವೈರ್ ಮಾಡಿಕೊಂಡು ಕೂತಿದೆ.
ಏನೂ ಬಳಕೆ ಮಾಡ್ತಾ ಇಲ್ಲ. ಅದಿವತ್ತು ಅಕ್ಷರಶಃ ಬಂಜರು ಭೂಮಿ, ಬರಡು ಭೂಮಿ ಸರ್ಕಾರ ಮಾಡಿರುವಂತದ್ದು. ಅಲ್ಲಿ ರೈತರು ಏನೋ ಬೆಳೀತಾ ಇದ್ರು, ಇವತ್ತು ಮತ್ತೆ ಅಲ್ಲಿ ರಸ್ತೆ ಮಾಡಿ ಚರಂಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ, ಯಾರು ಬರ್ತಾ ಇಲ್ಲ. ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಇವರು? ದುಡ್ಡು ಮಾಡೋದಿಕ್ಕೆ. ಪ್ರತಿ MLA ಮಿನಿಸ್ಟರ್ ಇಲ್ಲಿ ಡೆವಲಪ್ ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮುಂದೆ ತಂದ್ರಪ್ಪ. ಊಟ ಬಂತು, ಏನ್ ಮಾಡ್ತಿದ್ದೀರಾ ದೇವರಾಜ್? ಏನ್ ಬಾತು? ಟೊಮೆಟೊ ಬಾತು. ಅವತ್ತಿಗೆ ಟೊಮೆಟೊ ಬಾತ್ ಅಂತ ಹೇಳಿದ್ರೆ ಅವ್ರು ಬಿಸಿಬೇಳೆ ಬಾತ್ ಮಾಡ್ಬಿಟ್ಟಿದ್ರು. ಇಲ್ಲಿ ಹಾಗಾಗಿ ಬೇಗ ಮುಗಿಸೋಣ. ಇನ್ಯಾರಾದ್ರೂ ಮಾತಾಡೋದಿದ್ರೆ ಅವ್ರು ಮಾತಾಡಿ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಆದ್ರೆ ಕಳೆದ 2 ವರ್ಷ 2 ತಿಂಗಳಿಂದ ಅಂದೇನಹಳ್ಳಿಯಲ್ಲಿ ರೈತರು ಧರಣಿ ಕೂತಿದ್ದಾರೆ. ಅಂದೇನಹಳ್ಳಿಯವರು ಯಾರಿದ್ದೀರ? ಕೈ ಎತ್ತಿ. ನಿಮ್ಮೂರಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ, ಮುತ್ತನಲ್ಲೂರಲ್ಲೂ ಬಹಳ ಜನ ವಿದ್ಯಾವಂತರಿದ್ದಾರೆ. ಮುತ್ತನಲ್ಲೂರು ಅಂದೇನಹಳ್ಳಿಯಲ್ಲೂ ಸಾಕಷ್ಟು ಸರ್ಕಾರಿ ನೌಕರರಿಲ್ವಾ? ಆದ್ರೆ ಬಹಳ ಜನ ನನಗೆ ಕಾಣಿಸಲ್ಲ. ಅವರು ಕಾಣಿಸ್ತಾರ? ಊರು ಮುಕ್ತಾರಿಗಳಲ್ಲ ಅವರು. ಸ್ವಾರ್ಥಿಗಳು ಬಹಳ ಜನ ಇದ್ದಾರೆ ಈ ಊರುಗಳಲ್ಲಿ. ಈ ಮೂರು ಮುತ್ತನಲ್ಲೂ ಸಹ ಮೊದಲಿಂದಲೂ ಕಿಲಾಡಿಗಳು ಊರಪ್ಪ ಅಂತ ಹೆಸರು ಅವರು ಇಲ್ವಾ? ಯಾಕಂದ್ರೆ ನಮ್ಮ ದೊಡ್ಡಮ್ಮನ ಊರಿದು. ಈ ಊರಿನಲ್ಲಿ ಪ್ರತಿ ವರ್ಷ ಕರಗ ನಡೆಯುತ್ತೆ. ನಮ್ಮ ಆನೇಕಲ್ ತಾಲೂಕಿನ 2ನೇ ಅತಿ ದೊಡ್ಡ ಕರಗ ಈ ಊರಲ್ಲಿ ನಡೆಯುತ್ತೆ. ಎಲ್ಲ ಬುದ್ಧಿವಂತರೆ. ಏನ್ ಉಪಯೋಗ? ನಾವು ಸ್ವಲ್ಪ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಬಡದಾಡ್ಬೇಕು. ನನಗೆ ನಿಜಕ್ಕೂ ಹೆಣ್ಣು ಮಕ್ಕಳು ಯಾರೆಲ್ಲ ಅಲ್ಲಿ ಹೋಗಿ ಹೋರಾಟಕ್ಕೆ ಹೋಗಿದ್ರು ಅವರೆಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡೆದು ಶಭಾಷ್ ಹೇಳಪ್ಪ. ಬಹಳ ಜನ ಗಂಡಸರು ಕಲಿಯುವುದು ನಮ್ಗೆ ಗೊತ್ತು. ಗಂಡಸನ್ನ ಬಿಟ್ಟರೆ ಬಾರ್ಗೆ ಹೋಗ್ಬಿಡ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಇವತ್ತು ಮನೆ ನಿಂತ್ಕೊಳ್ಳೋದಿಕ್ಕೆ, ಮನೆ ಕಟ್ಕೊಳ್ಳೋದಿಕ್ಕೆ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ಒಂದು ಮನೆ ಉಳಿದಿದೆ ಅಂದ್ರೆ ಆ ಮನೆ ಹೆಣ್ಣುಮಗಳ ಕಾರಣ. ಬಹಳ ಕಡೆಗಳಲ್ಲಿ ಒಂದು ಹಸು ಕಟ್ಕೊಂಡು, ಸ್ವಲ್ಪ ಉಣ್ಣೆ ಮಾಡಿಕೊಂಡು ಗಂಡಸ ಹಸು ಕಣ್ಣ ಕೋಟೆ ಆಗ್ಬಿಟ್ಟಿದ್ದಾರೆ. ಅದು 40 ಆಗಿರೋದಂತೂ ಇವತ್ತಿರೋ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಕಾಲಕ್ಕೆ ಹೋಲಿಸಿದ್ರೆ ಇಲ್ವಾ ನಾಗೇಶ್ ರೆಡ್ಡಿ? ಇವತ್ತಿರೋ ಮಕ್ಕಳು ಬಹಳ ಜನ ಇಲ್ಲಿ ನಿಮ್ಮ ಮನೆ ಡಾಕ್ಟ್ರು ಇಂಜಿನಿಯರ್ ಇರೋರು ಯಾರ ಮನೆ ಡಾಕ್ಟ್ರು ಇಂಜಿನಿಯರ್ ಕೈ ಎತ್ತಪ್ಪ. ರೈತರು ಕೇಳ್ತಿಲ್ಲ ಅನ್ಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಡಾಕ್ಟ್ರು ಇಂಜಿನಿಯರ್ ಇದ್ದಾರೆ ಕೈ ಎತ್ತಿ. ಬಹಳ ಜನ ಮನೆಗಳಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ, ಅದು ಈ ಭಾಗದಲ್ಲಿ. ಆದ್ರೆ ಚೆನ್ನಾಗಿದ್ದಾರೆ. ಬಹಳ ಜನ ಬೆಂಗಳೂರು ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಇಲ್ವಾ ಮೇಜರ್? ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ಯಾಕೆ ಹೋರಾಟಕ್ಕೆ ಬರ್ತಾ ಇಲ್ಲ? ಹೋರಾಟಕ್ಕೆ ಬರಬೇಕು. ಯಾವ ರಾಜಕಾರಣಿಯಿಂದ ಹಲ್ಲು ನಿಂತುಕೊಂಡು ರೈತ ಸ್ವಾಭಿಮಾನ ಇರ್ತಾನೆ, ಆದ್ರೆ ಬೆಂಗಳೂರು ಸೇರಿದ ಮೇಲೆ ಅದರಿಂದ ಸ್ವಾಭಿಮಾನ ಕಳ್ಕೊಂಡು ಬಿಡ್ತಾರೆ. ಅವನತ್ತ ಇವನತ್ತ ಹಲ್ಲು ನಿಂತುಕೊಂಡು. ಹಾಗಾಗಿ ಅಂತದೆಲ್ಲ ಬಿಟ್ಟು ಮೊನ್ನೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ದೌರ್ಜನ್ಯ ನಡೆದಿದೆ. ಅವ್ರ ಪೊಲೀಸರು ಯಾರಪ್ಪ ಹಣ? ಪೊಲೀಸರು ಯಾರು ಇದಾರಪ್ಪ? ಅವರ SI ಯಾರು? ನಿಮ್ಮ SI ಇದಾರಪ್ಪ? ನೀವೇನು ಇರೋದು? ನೀವೇನು ಇರೋ? ಯಾರೋ ಬಿದ್ದಲ್ಲ ASI ಹೆಣ್ಣು ಬಿದ್ದಲ್ಲ. ಮೇಡಮ್ ನಮಸ್ಕಾರ. ಮೊನ್ನೆ ಹೆಣ್ಣು ಮಕ್ಕಳು ಸೇರಿ ಬೆಂಗಳೂರು ಹೋದಾಗ ನಿಮ್ಮ ಇಲಾಖೆಯಿಂದ ಒಂದು ದಬ್ಬಾಳಿಕೆ ನಡೆದಿದೆ. ಏನೋ ಅಲ್ಲಿ ಬೇರೆ ರೀತಿ ಶಾಂತಿಯುತವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸಿ ಒಂದು 10 ನಿಮಿಷ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು. ಅದು ಅವ್ರು ಹೇಳಿದಾಗೆ ಫ್ರೀಡಂ ಪಾರ್ಕ್ಗೆ ಅವರೇ ವಾಗ್ದಾನ. ನಾನು ಆಡಿಯೋ ಕೇಳಿದೆ, ದೇವರಾಜ್ ರೆಡ್ಡಿ ಅವ್ರನ್ನ ಕೇಳಿಸಿದ್ರು, ಆಡಿಯೋ ಕೇಳಿಸಿದ್ರು. ಅವ್ರು ಯಾರೋ ಒಬ್ರು DYSP ACP ಮಾತಾಡಿದ್ದಾರೆ, ನೀವೆಲ್ಲ ಬಂದ್ಬಿಡಿ ಫ್ರೀಡಂ ಪಾರ್ಕ್ಗೆ, ಅಲ್ಲಿಗೆ ನಾನು ಕೇಳಿ ಅಕ್ಷರನ ಕರೆಸ್ತೀನಿ ಅಂತ ಹೇಳಿದ್ರು. ಅದನ್ನ ಬಿಟ್ಟು ಪೊಲೀಸರು ಮಧ್ಯದಲ್ಲಿ ಅಡ್ಡ ಹಾಕೊಂಡು ರಸ್ತೆ ಮೇಲೆ ಕುತೂಹಲ ಮಾಡಿ ಅವ್ರ ಪಾಪ ರಂಗನಾಥ್ ಅಂತ ಇಲ್ಲೇ ಬಿಕ್ನೋಸಹಳ್ಳಿ ಅವ್ರ ಕಾಲು ಮುರಿದಿದ್ದಾರೆ, ಇವರಿಗೆ ರಿಕ್ಸ್ ಮುರಿದಿದ್ದಾರೆ. ಏನು ಪಕ್ಕೆಲ್ಬು ಎಂದು ಮುರಿದಿದೆ ನಮ್ಮ ದೇವರಾಜ್ ಅವರಿಗೆ. ಇನ್ನೊಬ್ರು ಯಾರೋ ಸುಶೀಲಮ್ಮ ಅಂತ, ಶಿವಮ್ಮ ಇಲ್ಲಿ ಬಂದವರಪ್ಪ. ಅವ್ರ ಪಾಪ ಕೂಲಿ ನಾಲಿ ಮಾಡ್ತಾರೆ. ಅವರೆಲ್ಲ ಹೊಡೆದು ಮಾಡಿದ್ದಾರೆ. ನಿಮ್ಮ DCP ನಾರಾಯಣ್ ಅಂತೆ ಭೂಮಿ ರಾಮ್ ಬಗಲ್ ಮೇ ಏನಮ್ಮ ಗೊತ್ತಾಯ್ತ ತಾಯಿ? ಭೂಮಿ ರಾಮ್ ಬಗಲ್ ಮೇ ಚೂರಿ. ಬಹಳ ಹೇಳಿದ್ರು ನನಗೆ, ಏನು ಹಂಗೆ ಬೆನ್ನೇಲಿ ಕೂರ್ತಿಗೆ ಮಾತಾಡ್ತಾರೆ ಸರ್, ಆದ್ರೆ ಮಾಡೋದು ಮಾತ್ರ ಖತರ್ನಾಕ್ ಕೆಲಸ ಅಂದ್ರು. ದಯವಿಟ್ಟು ಸ್ವಲ್ಪ ಸೌಜನ್ಯದಿಂದ, ಸಜ್ಜನಿಕೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಜನಪರ ಕಾಳಜಿಯಿಂದ ಕೆಲಸ ಮಾಡೋದಿಕ್ಕೆ ಒಳ್ಳೆಯದಾಗುತ್ತೆ. ನೀವು ರೈತರಿಗೂ ಹೋರಾಟ ಇಲ್ಲ, ಹೋರಾಟ ಇರುವಂತದ್ದು ಸರ್ಕಾರಕ್ಕೂ ರೈತರಿಗೂ. ಹಾಗಾಗಿ ನೀವು ಪೊಲೀಸರು ಇವೆಲ್ಲ ಏನನ್ನ ಹ್ಯಾಂಡಲ್ ಮಾಡುವಾಗ, ರೈತರು ಹ್ಯಾಂಡಲ್ ಮಾಡುವಾಗ ಸ್ವಲ್ಪ ನೀವು ರೈತ ಆಗಬೇಕಪ್ಪ. ನೀವು ರೈತಾಪಿ ಹಿನ್ನೆಲೆಯಿಂದ, ಬಹುತೇಕ ಪೊಲೀಸರು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರು. ಯಾವ ತಲೆ ಕೆಟ್ಟವ್ರು ಹೇಳಲ್ಲ ಅಂತೇಳಿ ಅತಿಯಾಗಿ ದೌರ್ಜನ್ಯ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಯು ರೈತನ ಬೆವರಿಗೆ ಬೆಲೆ ಕೊಡದೆ ಅವರ ಬೆವರನ್ನ ತಿಂತಾ ಇದ್ದೀವಿ. ಅವ್ರ ಬೆವರು ತಿಂತಾ ಇದ್ದೀವಿ. ನಮ್ಮ ದೇಶದಲ್ಲಿ ಒಳ್ಳೆ ಸೋನಾ ಮಸೂರಿ ಅಡಿಗೆ ಎಷ್ಟಪ್ಪ ರೈತು
50 ರೂಪಾಯಿ 70 ರೂಪಾಯಿ. ಅದೇ ಜಪಾನಲ್ಲಿ ಎಷ್ಟು ಗೊತ್ತಿಲ್ಲ ಮಾಡಿದ್ರಿ, ಜಪಾನಲ್ಲಿ 500 800 ರೂಪಾಯಿ ತನಕ ಇದೆ. ಅಂದ್ರೆ ಇಲ್ಲಿ 50 ರೂಪಾಯಿ 70 ರೂಪಾಯಿ ಇರೋದ್ರಲ್ಲಿ 600 700 800 ಇದೆ ಅಂದ್ರೆ ನಮಗೂ ಇಲ್ಲಿ ಅತ್ತೆ ಇರುತ್ತೆ ಅಲ್ವಾ. ಅಂದ್ರೆ ರೈತ ಇವತ್ತು ಅವ್ನು ದುಡಿಯೋದಿಕ್ಕೆ ಬೆಲೆ ಕಟ್ತಾ ಇಲ್ಲ, ಅವ್ನ ಜಮೀನು ಬೆಲೆ ಕಟ್ತಾ ಇಲ್ಲ, ಅವ್ನು ಹಾಕೋ ಗೊಬ್ಬರಕ್ಕೆ, ಅವ್ನು ಹಾಕೋ ಬೀಜಕ್ಕೆ, ಅವ್ನು ಬಳಸೋ ಟ್ಯಾಕ್ಸ್ ಮಾತ್ರ ಬೆಲೆ ಕಟ್ತಾ ಇದ್ದಾನೆ. ನಮ್ಮಲ್ಲಿ ಬಹಳ ಫೇಮಸ್, ನಮ್ಮೂರಿನಲ್ಲಿ ಒಂದು ಗಾದೆ, ಅದೇ ನಾವು ಕಂಡಿಗೆ ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಲ್ಲ, ಅದು ಹಿಂಗೆ ಹೇಳ್ತೀನಿ. 10 ಕ್ವಿಂಟಲ್ ಬಿತ್ತನೆ ಮಾಡಿ 11 ಕ್ವಿಂಟಲ್ ಬಂತು, 1 ಕ್ವಿಂಟಲ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾರಂತ. ಅಂತ ಮೂರ್ಖ ರೈತರು ಬಹಳ ಜನ ನಮ್ಮಲ್ಲಿದ್ದಾರೆ. ಬೇರೆ ಕಾಲಕ್ಕೆ 1 ಕ್ವಿಂಟಲ್ ಭತ್ತ ಬಿತ್ತಿದ್ರೆ 200-300 ಕ್ವಿಂಟಲ್ ಬರಬೇಕು. ಎಷ್ಟು ನಾಗರಾಜ್ ಅಲ್ವಾ? 50 ಕೆಜಿ ಭತ್ತ ಚೆಲ್ಲಿದ್ರೆ 5 ಟನ್ ಆಗಲ್ವಾ ಭತ್ತ? ಆದ್ರೆ ಇವನು 1 ಕ್ವಿಂಟಲ್ ಬಿಟ್ಬಿಟ್ಟು ಒಂದು 110 ಕೆಜಿ ಬಂದ್ಬಿಟ್ಟಿದೆ. ಈ 10 ಕೆಜಿ ಎಲ್ಲಿಂದ ಬಂತು? 1 ಬಿತ್ತಿದ್ರೆ ಒಂದೇ ಬರಬೇಕು ಅನ್ನೋ ತರದಲ್ಲಿ ಪಾಪ ಕಷ್ಟಪಟ್ಟು ಆ ತರಕ್ಕೆ ಮೂರ್ಖ ರೈತರು ನಾವೆಲ್ಲ. ಹಾಗಾಗಿ ನಮ್ಮ ಬೆವರಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು, ನಾನು ಸೇರಿದಂತೆ ನಾವೆಲ್ಲ ಯಾರು ಹಣ ತಿಂದಿರೋ ಕೈ ಎತ್ತಿ, ಅಲ್ಲಿ ಯಾರೋ ಒಬ್ರು ಇರ್ತಾ ಇಲ್ಲ, ಹಾಗೆ ಮಾತಾಡ್ತಿರ್ತಾರೆ. ಅನ್ನ ತಿನ್ನೋರಪ್ಪ ನಾವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಭತ್ತನ ಬೆಳೆದಿರೋ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ರೈತ ಹರಿಸಿರುವಂತಹ ಬೆವರಿಗೆ ನಾವು ಬೆಲೆ ಕಟ್ಟಿಲ್ಲ. ಕೇವಲ ಯಾವುದೋ ಕೂಲಿ ಸ್ವಲ್ಪ ಅವ್ನು ಕಟ್ ಮಾಡಿರ್ತಾರಲ್ಲ ಅದನ್ನ ಮಾತ್ರ ಬೆಲೆ ಕಟ್ಟಿದ್ವಿ. ಅವನ ಬೆವರನ್ನ ಇವತ್ತು ನಾವು ತಿಂತಾ ಇದ್ವಿ. ಇಷ್ಟು ನೆನಪು ಪ್ರತಿಯೊಬ್ಬರಿಗೂ ಇರಲಿ ಅಂತ ಹೇಳ್ತಾ, ಸರ್ಕಾರ ಈ ಭೂಸ್ವಾಧೀನವನ್ನ ಕೈ ಬಿಡಲೇಬೇಕು. ಬಲಾತ್ಕಾರದ ಭೂಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸರಿಗೆ ಧಿಕ್ಕಾರ. ನಮ್ಮ ಭೂಮಿ ಭೂಸ್ವಾಧೀನವನ್ನು ಕೈಬಿಡಿ. ಜನವಿರೋಧಿ ಸರ್ಕಾರವೇ ಭೂಸ್ವಾಧೀನವನ್ನು ಕೈಬಿಡಿ. ರೈತ ವಿರೋಧಿ ಸರ್ಕಾರಕ್ಕೆ. ಇನ್ನೊಂದು ವಿಚಾರ, ಬಹಳ ವಿಚಾರಗಳಿದೆ. ಇವತ್ತು ನಾವೆಲ್ಲ ಬೈಕ್ ಜಾಥಾದಲ್ಲಿ ಬಂದ್ವಿ ಅಲ್ವಾ? ರಸ್ತೆಗಳು ಸೂಪರ್ ಆಗಿದ್ವಲ್ಲ, ಅದೇನೋ ಯಾರು ಲಾಲ್ ಪ್ರಸಾದ್ ಯಾರೋ ಏನ್ ಹೇಳಿದ್ದು, ನಾವು ಏನೋ ಮಾಡಿ ಕೆನ್ನೆ ತರಕ್ಕೆ ನೋಡ್ಬಾಗ್ ಮಾಡ್ತೀವಂತೆ. ಬಹಳ ನೋಡ್ಬಾಗಬೇಕು ಇಲ್ಲೂ. ನಮ್ಮ ಎಮ್ಎಲ್ಎ, ನಮ್ಮ ಮಿನಿಸ್ಟ್ರುಗಳು, ನಮ್ಮ ಸರ್ಕಾರ ಕಿತ್ತೋದ್ ಸರ್ಕಾರ ಇದು. ಯಾವ್ದು ಹೇಳಿ? ಕಿತ್ತೋದ್ ಸರ್ಕಾರ. ಇಲ್ಲಿ ಬಂದು ಅವರು ಎಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಡೆವಲಪ್ ಆಗಿದೆ. ಆದ್ರೆ ರಸ್ತೆಗಳಂತೂ ಚೆನ್ನಾಗಿದೆ ಅಲ್ಲ? ರಸ್ತೆಗಳು ಚೆನ್ನಾಗಿದೆ. ನಿಮ್ಮ ಯೋಗ್ಯತೆಗೆ ನಮ್ಮ ತಾಲೂಕಲ್ಲಿ ಅಲ್ಲಿ ಹೇಳಿದಾಗೆ ಇವತ್ತು ಅಲ್ಲಿ ಎನ್ನಾಗರ ಕೆರೆಯಲ್ಲಿ ಕಾಲಿಡೋಕ್ಕಾಗೋದಿಲ್ಲ, ಅಲ್ಲಿಂದ ಬರುವಂತೆ ಮುತ್ತಾನೂರು ಕೆರೆಯಲ್ಲೂ ಕಾಲಿಡೋದಕ್ಕಾಗೋದಿಲ್ಲ. ಈ ತರ ನೀರನ್ನ ಕಲುಷಿತ ಮಾಡಿದ್ದಾರೆ, ವಿಷ ಮಾಡಿದ್ದಾರೆ, ಗಾಳಿಯನ್ನ ವಿಷ ಮಾಡಿದ್ದಾರೆ. ನಾನು ಸ್ವತಃ ಒಂದು 50 ವರ್ಷ ವಿಷದ ಗಾಳಿಯನ್ನ ಕುಡಿದಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ರಾಮಚಂದ್ರ ರೆಸಿಡೆನ್ಸ್ ಅಂತ ಗೋಂಸಂದ್ರ ಗೇಟ್ ಅಲ್ಲಿ ಇವತ್ತು ಯಾವ ಬಂದಿದ್ದೆಲ್ಲ, ಏನದು ರಾಮೇಶ್ವರಂ ಕೆಫೆ ಎದುರುಗಡೆನೆ ಅಲ್ಲಿ ರಾಮಚಂದ್ರ ರೆಸಿಡೆನ್ಸ್ ಅಂತ, ಅದು ಪಕ್ಕದ ಜಮೀನೆ ನಮ್ದು, ಅಲ್ಲೇ ಪಕ್ಕದಲ್ಲೇ ಮನೆ. ಅದ್ರಲ್ಲಿ ರೆಸಿಂಗ್ ಮಾಡೋದಕ್ಕೆ ಯಾವ್ದೋ ವಿಷದ ಗಾಳಿ ಬರ್ತಾ ಇತ್ತು. ಚಿಮ್ನಿಲಿ ಕುಡಿದಿದ್ದೀವಿ, ವಿಷದ ಗಾಳಿ ಕುಡಿದಿದ್ದೀವಿ, ವಿಷ ನೀರು ಕುಡಿತಿದ್ದೀವಿ. ಇನ್ನೆಷ್ಟು ವಿಷ ತಿನ್ನಿಸ್ತಿದ್ರಿ ನೀವು? ಅದಕ್ಕೆ ಒಂದು ಪದ್ಧತಿ ಇರುತ್ತೆ, ಅದನ್ನ ಮಾಡಪ್ಪ. ಬಂದು ಇಲ್ಲೇ ಡೆವಲಪ್ ಮಾಡಬೇಕು, ಇಲ್ಲೇ ಮಾಡಬೇಕು. ನಿಮ್ಮ ಹಣದ ಆಸೆಗಾಗಿ ಯಾಕೆ ರೈತರ ಬದುಕನ್ನ, ಜನರ ಬದುಕನ್ನ ನೀವು ಹಾಳು ಮಾಡ್ತಾ ಇದ್ದೀರಾ? ಹಾಗಾಗಿ ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜೀವ ವಿರೋಧಿ ಸರ್ಕಾರಕ್ಕೆ